ಈಗಾಗಲೇ ನಾವು ಆರ್ಥಿಕ ಪ್ರತಿಫಲಾಪೇಕ್ಷೆಗಾಗಿ ದುಡಿಮೆ ಮಾಡೋದನ್ನ ಏನಂತ ಕರೀತಾರೆ? ಒಬ್ರು ಹೇಳ್ಬೇಕು ಅಂತ ಹೇಳಿದ್ರೆ ಶ್ರಮ. ಏನಂತಾರೆ? ಶ್ರಮ. ಶ್ರಮದ ವಿಧಗಳಾವು? ದೈಹಿಕ ಶ್ರಮ, ದೈಹಿಕ ಮತ್ತೆ ಬೌದ್ಧಿಕ ಶ್ರಮ. ಇಲ್ಲಿ ದೈಹಿಕ ಶ್ರಮ ಅಂದ್ರೆ ಏನು? ಒಂದು ಉದಾಹರಣೆ ಕೊಡ್ರಿ. ರೈತರು ಹೊಲವನ್ನು ಹದ ಮಾಡಿ ಹಾ, ಅದಕ್ಕೆ ಏನಂತಾರೆ? ಅದನ್ನ ದೈಹಿಕ ಶ್ರಮ. ಬೌದ್ಧಿಕ ಶ್ರಮಕ್ಕೆ ಒಂದು ಉದಾಹರಣೆ ಕೊಡ್ರಿ. ಹಾ ಹಾ ಅವರೆಲ್ಲ ಯಾವ್ದಕ್ ಬರ್ತಾರೆ? ಬೌದ್ಧಿಕ ಶ್ರಮ. ಈಗಾಗ್ಲೇ ಇಂದಿನ ತರಗತಿಯಲ್ಲಿ ನಾವು ಶ್ರಮ ಅಂದ್ರೇನು, ಶ್ರಮದ ವಿಧಗಳಾವು, ಶ್ರಮದ ವಿಭಜನೆ ಅಂದ್ರೇನು ಅಂತ ನೋಡ್ಕೊಂಡಿದ್ದೀವಿ ಅಲ್ವಾ? ಈ ದಿನ ನಾವೇನೇನ ಕಲಿತೀವಪ್ಪ ಅಂದ್ರೆ ಶ್ರಮ ಮತ್ತು ಉದ್ಯೋಗ ಅನ್ನುವ ಚಾಪ್ಟರ್ ಅಡಿಯಲ್ಲಿ ನಾವು ಈ ದಿನ ಶ್ರಮ ವಿಭಜನೆಯ ಅನಾನುಕೂಲಗಳು, ಅನುಕೂಲಗಳು ನೋಡಿದ್ವಲ್ಲ? ಅನಾನುಕೂಲಗಳು, ಲಿಂಗ ಅಸಮಾನತೆ, ಉದ್ಯೋಗದಲ್ಲಿ ಉದ್ಯೋಗವನ್ನು ನೋಡೋಣ. ಉತ್ಪಾದಕ ಶ್ರಮ, ಉತ್ಪಾದಕರ ಶ್ರಮ, ಪುನರುತ್ಪಾದಕರು, ಪುನರುತ್ಪಾದಕರ ಶ್ರಮ, ಜೀತ ಪದ್ಧತಿ, ಬಾಲ ಕಾರ್ಮಿಕತೆ, ಅದರ ಜೊತೆಗೆ ನಿರುದ್ಯೋಗ, ಅದರ ವಿಧಗಳು, ಇಷ್ಟು ಅಂಶಗಳನ್ನ ಈ ದಿನ ನಾವು ಕಲಿತಾ ಹೋಗೋಣಂತೆ. ಈಗ ಮೊದಲೇದು ಶ್ರಮ ವಿಭಜನೆಯ ಅನಾನುಕೂಲಗಳು. ಶ್ರಮ ವಿಭಜನೆ ಮಾಡೋದ್ರಿಂದ ಏನು ನಮಗೆ ತೊಂದರೆ ಆಗತ್ತೆ ಅಂದ್ರೆ, ಒಂದೇ ಅಂಶ ಬರ್ಕೊಳ್ಳಿ, ಕೆಲಸದ ಅಸಮಾನತೆ, ಕೆಲಸದ ಅಸಮಾನತೆ ಉಂಟಾಗತ್ತೆ. ಜವಾಬ್ದಾರಿಯ ಕೊರತೆ, ಎರಡನೇ ಜವಾಬ್ದಾರಿಯ ಕೊರತೆ, ಅವಲಂಬನೆ, ಅವಲಂಬನೆ, ನಿರುದ್ಯೋಗ, ಇನ್ನೊಂದು ನಿರುದ್ಯೋಗ, ವರ್ಗ ಕಲಹ, ವರ್ಗ ಕಲಹ. ಅವೆಲ್ಲ ಅಂಶಗಳು ಏನನ್ನು ಸೂಚಿಸುತ್ತವೆ? ಈಗ ಮೊದಲನೇ ನೋಡ್ಕೊಳ್ಳೋಣ. ಏನಂತ ಹೇಳಿದೆ ನಾನು? ಕೆಲಸದಲ್ಲಿ ಅಸಮಾನತೆ. ಹಂಗಂದ್ರೆ ಏನು ಗೊತ್ತೇನೋ? ಒಂದೇ ಕೆಲಸವನ್ನ ಕೇಳಿಸ್ಕೊಂಡಿದ್ಯಾ? ಒಂದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಬಹು ಸಮಯದವರೆಗೆ ಮಾಡಿದ್ರೆ ಅವನಿಗೆ ಆ ಕೆಲಸದಲ್ಲಿ ಆಸಕ್ತಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಈಗ ಇನ್ನೊಂದ್ಸರಿ ಕೇಳಿಸ್ಕೊಳ್ಳ. ಒಂದೇ ಕೆಲಸವನ್ನ ಒಬ್ಬ ವ್ಯಕ್ತಿ ಬಹಳ ಸಮಯದವರೆಗೆ ಮಾಡ್ತಾನೇ ಇದ್ರೆ ಆ ಕೆಲಸದಲ್ಲಿ ಅವನಿಗೆ ಏನ್ ಉಂಟಾಗತ್ತೆ?
ಪದೇ ಪದೇ ಅದೇ ಕೆಲಸವನ್ನೇ ಮಾಡ್ತಾನೆ ಇದ್ರೆ ಅವ್ನು ಕಂಟಿನ್ಯೂಸ್ ಆಗಿ, ಅವಾಗ ಅವನಿಗೆ ಏನಾಗುತ್ತೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಇದು ಶ್ರಮ ವಿಭಜನೆಯ ಅನಾನುಕೂಲ. ಎರಡನೇದು ಜವಾಬ್ದಾರಿಯ ಕೊರತೆ. ಜವಾಬ್ದಾರಿಯ ಕೊರತೆ. ಇಲ್ಲಿ ಶ್ರಮ ವಿಭಜನೆ ಮಾಡುವುದರಿಂದ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿಗೆ ಅಥವಾ ಉದ್ಯೋಗಿಗೆ ಜವಾಬ್ದಾರಿ ಏನಾಗುತ್ತೆ, ಕೊರತೆ ಉಂಟು ಮಾಡ್ತದೆ. ಅವನಲ್ಲಿ ಜವಾಬ್ದಾರಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಮೂರನೇ ಅಂಶ, ಕೆಲಸಗಾರರು ಒಬ್ಬ ಕೆಲಸಗಾರ ಮತ್ತೊಬ್ಬ ಕೆಲಸಗಾರನ ನಡುವೆ ಅವಲಂಬನೆ ಹೆಚ್ಚಾಗತ್ತಂತೆ ಶ್ರಮ ವಿಭಜನೆ ಇದ್ರೆ. ಒಬ್ರಿಗೊಬ್ರಿಗೆ ಏನಾಗುತ್ತಲ್ಲಿ ಅವಲಂಬನೆ ಹೆಚ್ಚಾಗ್ತಾ ಹೋಗುತ್ತೆ. ಅವನ್ ಬಿಟ್ರೆ ಅವ್ನ್ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನೋ ತರ ಅವಲಂಬನೆ ಉಂಟಾಗತ್ತೆ. ಇದು ಕೂಡ ಒಂದು ದೋಷ. ನೆಕ್ಸ್ಟ್ ನಿರುದ್ಯೋಗ ಅಂದ್ರೆ ಏನು? ನಿರುದ್ಯೋಗ ಅಂದ್ರೆ ಏನಪ್ಪಾ ಹೇಳಿ ಒಬ್ರು. ನಿರುದ್ಯೋಗಿ ಅಂದ್ರೆ ಏನ್ ಅರ್ಥ ಪಡ್ಕೊಂಡಿದ್ದೀರಿ? ಇವ್ರು ನಿರುದ್ಯೋಗಿ ಅಂತ ಹೇಳ್ತಾರೆ, ಇವ್ರು ಉದ್ಯೋಗಿ ಅಂತ ಹೇಳ್ತಾರೆ. ಅದಕ್ಕೆ ಆಪೋಸಿಟ್ ಒಬ್ರು ಉದ್ಯೋಗಿ ಅಂತ ಕೆಲಸ ಇರೋದು, ಕೆಲಸ ಇಲ್ಲದ ಸ್ಥಿತಿಯಲ್ಲಿರೋರ್ನ ಏನಂತಾರೆ? ಅದಷ್ಟೇ ಅಲ್ಲ, ಅವನಿಗೆ ಅರ್ಹತೆ ಇರುತ್ತೆ, ಆದರೂ ಅವನಿಗೆ ಕೆಲಸ ಏನಾಗಿರಲ್ಲ, ಸಿಕ್ಕಿರಲ್ಲ. ಅವನಿಗೆ ಸಾಮರ್ಥ್ಯ ಇರುತ್ತೆ, ಕೆಲಸ ಮಾಡೋ ಉತ್ಸಾಹ ಇರುತ್ತೆ, ಗೊತ್ತಾಗ್ತಿದ್ಯಾ? ಓದಿರ್ತಾನೆ, ಆದ್ರೆ ಅವನಿಗೆ ಏನಾಗಿರಲ್ಲ, ಆ ಸ್ಥಿತಿಯಲ್ಲಿರೋನ್ನ ಏನಂತ ಕರೀತಾರೆ? ಅರ್ಥ ಆಯ್ತಾ? ಇನ್ನು ಕೊನೆಯ ಒಂದು ಅನಾನುಕೂಲ ಶ್ರಮ ವಿಭಜನೆ ಅಂದ್ರೆ ವರ್ಗ ಕಲಹ. ವರ್ಗ ಕಲಹ ಅಂದ್ರೆ ಏನು ಗೊತ್ತೇನೋ? ಉಳ್ಳವರು ಮತ್ತೆ ಉಳ್ಳದೇ ಇರುವವರು, ಅಂದ್ರೆ ಶ್ರೀಮಂತರು ಮತ್ತೆ ಬಡವರು ನಡುವಿನ ಕಲಹ ಉಂಟಾಗ್ಬಿಡುತ್ತೆ ಅಂತ ಹೇಳ್ತಾರೆ ಶ್ರಮ ವಿಭಜನೆ ಮಾಡೋದ್ರಿಂದ. ಶ್ರೀಮಂತರೇ ಆಗ್ತಿರ್ತಾರೆ, ಬಡವರೇ ಆಗ್ತಿರ್ತಾರೆ. ಅವರಿಬ್ರು ಯಾವಾಗ್ಲೂ ಒಂದಾಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಸಂಪತ್ತು ಒಂದು ಕಡೆ ಏನಾಗ್ಬಿಡತ್ತೆ, ಸಂಗ್ರಹ ಆಗ್ತಿರತ್ತೆ, ಕೆಲವರಿಗೆ ಏನು ಸಿಕ್ಕೋದೇ ಇಲ್ಲ. ಹಾಗಾಗಿ ಅವರಿಬ್ಬರ ನಡುವೆ ಏನು ಉಂಟಾಗುತ್ತೆ? ಕಲಹ. ವರ್ಗ ಕಲಹ ಅಂದ್ರೆ ನೆನ್ಬಿಡಿ, ಉಳ್ಳವರು ಅಂದ್ರೆ ಶ್ರೀಮಂತರು ಮತ್ತೆ ಬಡವರ ನಡುವೆ ಏನಾಗ್ತಿರುತ್ತೆ? ಕಲಹ ಆಗ್ತಿರುತ್ತೆ. ಇದಿಷ್ಟು ಶ್ರಮ ವಿಭಜನೆಯ ಇದರ್ಥ ಆಯ್ತಾ? ಎರಡನೇ ಫಲಿತಾಂಶಕ್ಕೆ ಹೋದ್ರೆ ಲಿಂಗ ಅಸಮಾನತೆ. ಯಾರಾದ್ರೂ ಹೇಳಿ ನೋಡ, ಆ ಶಬ್ದದಲ್ಲೇ ಇದೆ ಅರ್ಥ. ಲಿಂಗ ಅಸಮಾನತೆ. ಹೆಣ್ಣು ಗಂಡು ಅಂತ ಭೇದ ಭಾವ. ಇದು ಜಾತಿ ಬರೋದಕ್ಕಲ್ವಾ? ಇದು ಲಿಂಗ ಅಂದ್ರೆ ಏನ್ ಗೊತ್ತಾ? ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ಬರ ನಡುವಿನ ಬರ್ಕೊಳ್ಳಿ, ಪುರುಷರು ಹಾಗೂ ಮಹಿಳೆಯರ ನಡುವಿನ ಅಂತಸ್ತು, ಸ್ಥಾನಮಾನ, ಸೌಲಭ್ಯಗಳ ಕೊರತೆಯನ್ನ ಏನಂತ ಕರೀತಾರೆ? ಲಿಂಗ ಅಸಮಾನ. ಅಂದ್ರೆ ಬರ್ಕೊಡ್ರ ಇಲ್ಲಿ ನೋಡಿ, ಲಿಂಗ ಅಸಮಾನತೆ ಅಂದ್ರೆ ನಮ್ಮ ಸಮಾಜ ಯಾವ ಪ್ರಧಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದೆ? ಗಂಡು ಮಕ್ಕಳಿಗೆ. ಅದರ ಅರ್ಥ ಪುರುಷ ಪ್ರಧಾನ ಸಮಾಜ ನಮ್ಮದು. ಹಾಗಾಗಿ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಹಲವಾರು ಕೆಲಸಗಳಲ್ಲಿ ಹೆಚ್ಚಾಗಿ
ಅವಲಂಬಿಸೋದು ಯಾರನ್ನ? ಪುರುಷರನ್ನ ಅಲ್ವಾ? ನಾವೇನೇ IAS ಮಾಡ್ತಿದ್ದೀವಿ, IPS ನಲ್ಲಿದ್ದೀವಿ, IFS ಓದ್ತಿದ್ದೀವಿ, ಮಿಲಿಟರಿನಲ್ಲಿ ಸೇರ್ಕೊಳ್ತಿದ್ದೀವಿ ಅಂದ್ರೂ ಕೂಡ ಪುರುಷರಷ್ಟು ಸಂಖ್ಯೆಯಲ್ಲಿ ನಾವು ಸೇರ್ತಾ ಇದೀವ ಅಲ್ವೇನಪ್ಪ? ಏನೇ ಆದ್ರೂ ನಾವು ಸಂಖ್ಯೆಯಲ್ಲಿ ಏನಾಗಿದ್ದೀವಿ? ಇನ್ನೂ ಕಡಿಮೆ ಇದ್ದೀವಿ. ಉದಾಹರಣೆಗೆ ಭಾರತದ ಅತ್ಯುನ್ನತ ಹುದ್ದೆ ಅಂತ ಕರೆಸ್ಕೊಳ್ತಾರೆ. ಯಾವುದು ಅತ್ಯುನ್ನತ ಹುದ್ದೆ? ಅವರೇ ಫಸ್ಟ್ ರಾಷ್ಟ್ರಪತಿ ಹುದ್ದೆಗೆ ಇದುವರೆಗೂ ಎಷ್ಟು ಜನ ಹೆಣ್ಮಕ್ಳು ಹೋಗಿದ್ದಾರೆ, ಎಷ್ಟು ಜನ ಗಂಡ್ಮಕ್ಳು ಆಡಿದ್ದಾರೆ ಗೊತ್ತಲ್ಲ? ಅದರಲ್ಲಿ ಸಂಖ್ಯೆ ಯಾರು ಹೆಚ್ಚಿದೆ ಅಲ್ಲೇ ಗೊತ್ತಾಗ್ತದೆ. ನಾವು ಹರಹರಿದೀವಿ, ಸಾಮರ್ಥ್ಯ ಇದೆ, ಹೆಣ್ಮಕ್ಳಿಗೆ ಬುದ್ಧಿಶಕ್ತಿ ಇದೆ, ಕೌಶಲ್ಯ ಇದೆ, ತರಬೇತಿ ಇದೆ. ಅಮ್ಮ ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಈಗಲೂ ನಾವೇನಾಗಿದ್ದೀವಿ? ತಾರತಮ್ಯಕ್ಕೆ ಒಳಗಾಗ್ತೇವೆ. ಅದನ್ನ ಇನ್ನೂ ಒಂದು ಶಬ್ದದಲ್ಲಿ ಕರೀತಾರೆ ಲಿಂಗ ತಾರತಮ್ಯತೆ ಅಂತ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಮಾಡೋದನ್ನ ಏನಂತ ಕರೀತಾರೆ? ಲಿಂಗ ತಾರತಮ್ಯತೆ. ನಮ್ಮ ಅವರ ನಡುವೆ ತಾರತಮ್ಯತೆ ಇರುತ್ತೆ. ಅರ್ಥ ಆಯ್ತಾ? ಓದೋದ್ರಲ್ಲಾಗ್ಲಿ ಉದ್ಯೋಗದಲ್ಲಾಗ್ಲಿ ಗಮನಿಸ್ರಿ, ನಮಗಿಂತಲೂ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಇನ್ನು ಈ ರಾಜಕೀಯ ವಿಷಯಕ್ಕೆ ಬಂದ್ರೆ ಲೋಕಸಭೆ, ರಾಜ್ಯಸಭೆಗಳಲ್ಲಿ, ಆಮೇಲೆ ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆ ಮುಂತಾದ ಸಭೆಗಳಲ್ಲಿ, ಎರಡು ಸದನಗಳಲ್ಲಿ ನಾವು ಗಮನಿಸಿದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಎರಡು ಸದನಗಳಲ್ಲಿ ಮಹಿಳೆಯರ ಸಂಖ್ಯೆ ಏನಾಗಿದೆ? ಕಡಿಮೆ ಇದೆ ಅದರಲ್ಲೂ ಕೂಡ. ಹೀಗೆ ನಾವು ಎಲ್ಲದರಲ್ಲೂ ಕೂಡ ಅವರಿಗೆ ಸಮನಾಗಿ ಇನ್ನೂ ಇಲ್ಲ. ನೆನಪಿರ್ಲಿ, ಜನಸಂಖ್ಯೆಯಲ್ಲೂ ಅಷ್ಟೇ ಅಮ್ಮ. ನಾವು ಪ್ರತಿ 1000 ಪುರುಷರಿಗೆ 916 ಅಥವಾ 918 ಈ ರೀತಿ ಸಂಖ್ಯೆ ಕಡಿಮೆ ಇದೆ. ಜನಸಂಖ್ಯೆ ಕೂಡ ನಾವು ಜನಸಂಖ್ಯೆಯಲ್ಲೂ ಏನಾಗಿದ್ದೀವಿ? ಅವರಿಗೆ ಕಡಿಮೆ ಇದೆ. ಹೀಗೆ ಅವರಿಗೆ ನಾವು ಸಮನಾಗಿಲ್ಲದೆ ಏನಾಗುತ್ತೆ? ಯಾರಪ್ಪ ಕ್ಲಿಯರ್ ಆಯ್ತಾ ನಿನಗೆ? ಇದು ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಿಸಿಲ್ಲ, ಕೇವಲ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ನಾವು ಭೇದ ಮಾಡೋದನ್ನ ಲಿಂಗ ಅಸಮಾನತೆ ಅಂತ ಕರೀತಾರೆ. ಅರ್ಥ ಆಗ್ತಿದ್ಯಾ? ಇದು ಅರ್ಥ ಆಯ್ತಾ ಈ ಶಬ್ದ? ನೆಕ್ಸ್ಟ್ ಬನ್ನಿ, ಯಾವುದು? ಉದ್ಯೋಗ. ಆಮೇಲೆ ಮಾಡೋಣ, ಯಾಕಂದ್ರೆ ನಿರುದ್ಯೋಗದ ಜೊತೆಗೆ ಉತ್ಪಾದಕರ ಶ್ರಮ ಅಂತ ನೋಡ್ಕೊಳ್ಳಿ. ಉತ್ಪಾದಕರ ಶ್ರಮ. ಈಗ ಇದರಲ್ಲಿ ಗ್ರಾಮದಲ್ಲಿ 31% ಮಹಿಳೆಯರು ಕೆಲಸ ಮಾಡ್ತಾರೆ. ನಗರಗಳಲ್ಲಿ 20% ಮಹಿಳೆಯರು ಕೆಲಸ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ ಶೇಕಡ ಪ್ರಮಾಣನ. ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು 31%. ಅದೇ ನಾವು ನಗರಕ್ಕೆ ಬಂದ್ರೆ 20% ಜನ ಮಾತ್ರ ಮಹಿಳೆಯರು ಯಾವ್ದ್ರಲ್ಲಿ ತೊಡಗ್ತಾರೆ? ಉದ್ಯೋಗದಲ್ಲಿ. ನೆನ್ಪಿಟ್ಕೊಳ್ಳಿ, ಹಳ್ಳಿಯಲ್ಲಿ ಹೆಚ್ಚು ಜನ ಮಹಿಳೆಯರು ಉದ್ಯೋಗದಲ್ಲಿ ತೊಡಗೋದು, ಯಾಕಂದ್ರೆ ಅವರು ಕೃಷಿ ಕೆಲಸದಲ್ಲಿ ತೊಡಗ್ತಾರೆ. ಹೀಗೆ ತುಂಬಾ ಕಡಿಮೆ ಪ್ರಮಾಣದಲ್ಲಿದೆ ನಾವು ಪುರುಷರಿಗೆ ಹೋಲಿಸಿದ್ರೆ. ಇನ್ನು ಉಳಿದ ಎಲ್ಲ ಭಾಗ ಪುರುಷರೇ. ಈಗ ಇದ್ರಲ್ಲಿ ನೋಡ್ಕೊಳ್ಳಿ, ಪುರುಷರ ಸಂಖ್ಯೆ ಎಷ್ಟಿದೆ? ಇದ್ರಲ್ಲಿ ಬರ್ರಿ 69. ಕರೆಕ್ಟ್. ಎಷ್ಟಿದ್ದೀರಾ? ಅಲ್ಲೇ ಗೊತ್ತಾಗತ್ತಮ್ಮ ನಮ್ಗೆ. ಉದ್ಯೋಗದಲ್ಲಿಯೂ ಕೂಡ ನಾವು ಪುರುಷರಿಗೆ ಏನಾಗಿಲ್ಲ? ಸಮನಾಗಿಲ್ಲ. ಆದ್ರೆ ನೀವು ನಿಮ್ಮ ಕಾಲಕ್ಕೆ ಚೆನ್ನಾಗಿ ಓದಿ ನೀವೇನಾಗ್ಬೇಕು? ಲಿಂಗ ಸಮಾನತೆ ಮಾಡ್ಬೇಕು. ನೀವು ಅಸಮಾನತೆ ಹೋಗ್ಲಾಡ್ಸಿ ಏನ್ ಮಾಡ್ಬೇಕು? ನೀವು ಸಮಾನತೆ ಮಾಡ್ಬೇಕು. ಈಗ ನಮ್ಮ ಶಾಲೆಯಲ್ಲೇ ತಗೊಳ್ಳಿ, ನಾವು ಮಹಿಳಾ ಶಿಕ್ಷಕಿಯರ ಸಂಖ್ಯೆ ಪುರುಷ ಶಿಕ್ಷಕರ ಸಂಖ್ಯೆಗಿಂತ ಏನಾಗುತ್ತೆ? ಅಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಅದನ್ನ ಏನ್ ಮಾಡ್ಬೇಕು? ಹೋಗ್ಲಾಡಿಸ್ಬೇಕು ಅದನ್ನ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಕ್ಕೆ ಹೋಗ್ಬೇಕು. ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಕೇಳಿಸ್ಕೋಬೇಕು, ಚೆನ್ನಾಗಿ ಓದ್ಬೇಕು. ಈಗ ಉತ್ಪಾದಕರ ಶ್ರಮ ಅಂದ್ರೆ ಬರ್ಕೊಳ್ಳಿ, ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಹಣ ಗಳಿಸುವ
ಉದ್ದೇಶದಿಂದ ಉತ್ಪಾದಕ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅದನ್ನ ಉತ್ಪಾದಕರ ಶ್ರಮ ಅಂತ ಕರೀತಾರೆ. ಉತ್ಪಾದಕರ ಶ್ರಮ. ಇಲ್ಲಿ ಕೇಳಿಸ್ಕೊಳ್ಳಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದನ್ನ. ಉತ್ಪಾದಕರ ಶ್ರಮ ಶಬ್ದನೇ ಹೇಳುತ್ತೆ ವಸ್ತುಗಳನ್ನ ಏನ್ ಮಾಡ್ತಾರೆ ಅವರು. ಯಾವ ಉದ್ದೇಶ ಇಟ್ಕೊಂಡು? ಯಾವ ಉದ್ದೇಶ ಅವ್ರಿಗೆ? ಹಣ ಗಳಿಸುವ ಉದ್ದೇಶದಿಂದ ಉತ್ಪಾದನೆಯಲ್ಲಿ ತೊಡಗಿದ್ರೆ ಅದನ್ನ ಎಂತ ಶ್ರಮ ಅಂತ ಕರೀತಾರೆ? ಉತ್ಪಾದಕರ ಶ್ರಮ. ಕ್ಲಿಯರ್. ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರೋದು ಯಾವುದು? ಹಂಗಂದ್ರೆ ಏನ್ ಗೊತ್ತೇನಾ, ನಮ್ಮ ನಮ್ಮ ಮನೆಗಳಲ್ಲಿ ತಾಯಿ ಮಕ್ಕಳನ್ನ ಜನ್ಮ ಕೊಡ್ತಾಳೆ, ಪೋಷಣೆ ಮಾಡ್ತಾಳೆ, ಮನೆಯ ಸದಸ್ಯರನ್ನ ನೋಡ್ಕೊಳ್ತಾಳೆ, ಮನೆಯನ್ನ ಸ್ವಚ್ಛ ಮಾಡ್ತಾಳೆ, ಈ ರೀತಿ ಮನೆಯ ಕೆಲಸದಲ್ಲಿ ತೊಡಗಿದ್ರೆ ಅದನ್ನ ಏನಂತ ಕರೀತಾರೆ? ಪುನರುತ್ಪಾದಕರ ಶ್ರಮ. ನೆನ್ಪಿಡಿ ಅದನ್ನ. ಪುನರುತ್ಪಾದಕರ ಶ್ರಮ. ನಿಮಗೆ ಹೇಳಿದೆ ನಾನು, ಮನೆಯಲ್ಲಿ ಇರುವಂತಹ ತಾಯಿ ನಮ್ಮನ್ನು ನೋಡ್ಕೊಳ್ತಾಳೆ, ಆದರೆ ಯಾವುದೇ ಆರ್ಥಿಕ ಪ್ರತಿಫಲಾಪೇಕ್ಷೆ ಇರುತ್ತಾ? ಹಣಕ್ಕಾಗಿ ಮಾಡ್ತಾರ ಅವರು ಕೆಲಸವನ್ನ? ಇಲ್ಲ, ಯಾವ ಪ್ರತಿಫಲಾಪೇಕ್ಷೆಯನ್ನು ಪಡೋದಿಲ್ಲ ಅಮ್ಮ ಅವಳು. ಆದ್ರೆ ನಮ್ಮನ್ನ ತಾಯಿ ಎಷ್ಟೇ ನಾವು ವಯಸ್ಸಾಗಿದ್ರು ಕೂಡ ಬದುಕಿದ್ರೆ ನಮ್ಮ ತಾಯಿ ನಮ್ಮನ್ನ ಏನ್ ಮಾಡ್ತಾರ ಅವರು? ನಮಗೆ 40-50 ವರ್ಷ ಆದ್ರೂ ಕೂಡ ನಮ್ಮನ್ನ ನೋಡ್ಕೊಳ್ತಾರ. ಅದಕ್ಕೆ ಅವರು ಕೊಡುವ ಶ್ರಮವನ್ನ ಏನಂತ ಕರೀತಾರೆ? ನೆಕ್ಸ್ಟ್ ಇದೇನಿದು? ಶಬ್ದ ಕೇಳಿದ್ರಿ? ಹೇಳಿ. ಜೀತ ಪದ್ಧತಿ ಅಂದ್ರೆ ಒಬ್ರು ಹೇಳಿ. ಹೇಳ್ರಪ್ಪ. ಜೀತ ಪದ್ಧತಿ. ನಿನ್ನ ಯಾರ ಹತ್ರನಾರ ಜೀತಕ್ಕೆ ಇಟ್ಬಿಡ್ತೀನಿ ಅಂತ. ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಕೆಲಸ ಮಾಡೋದೆಲ್ಲ ಜೀತ ಅಲ್ಲ. ಏನಪ್ಪ? ಅಲ್ಲ ಅಲ್ಲ, ಸಣ್ಣ ಮಕ್ಕಳನ್ನ ಕೆಲ್ಸ ಕಳಿಸ್ತಾರೆ. ಬೇರೆಯವ್ರ ಮನೆಗೆ ಕೆಲ್ಸ ಏನ್ ಮಾಡ್ತಾರೆ? ಅಲ್ಲ, ನೀವು ಬೇರೆಯವ್ರ ಮನೆಗೆ ಮಕ್ಕಳನ್ನ ಕಳಿಸೋದೇ ಜೀತ ಆಗಲ್ಲ. ಮ್ಯಾಮ್, ಬೇರೆಯವ್ರ ಮನೆಯಲ್ಲಿ ಸಣ್ಣ ಮಕ್ಕಳನ್ನ ಇದು ಕೆಲ್ಸಕ್ಕೆ ಇಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂತಾರೆ. ಅಲ್ಲ, ಅದನ್ನೇ ಸ್ವಲ್ಪ ಕರೆಕ್ಷನ್ ಮಾಡಿ. ಶ್ವೇತ ಹೇಳಿದ್ರು ಯಾಕೆ ಇಡ್ತಾರ ಅವರು? ಫಸ್ಟೇ ದುಡ್ಡು ಇಸ್ಕೊಂಡಿರ್ತಾರೆ, ಸಾಲ ಮಾಡಿರ್ತಾರೆ. ಆಮೇಲೆ ಆ ಸಾಲ ತೀರ್ಸಕ್ಕಾಗ್ದಲೇ ಏನ್ ಮಾಡೋದು? ನೀವು ಅವ್ರನ್ನ ಇಟ್ಟು ಆಮೇಲೆ ದುಡ್ಡು ಇಸ್ಕೊಳಲ್ಲ. ಅವರು ದುಡ್ಡು ಇಸ್ಕೊಂಡ್ಬಿಡ್ತಾರೆ ಸಾಲ ಅಂತ. ಅದನ್ನ ತೀರ್ಸಕ್ಕಾಗಲ್ಲ. ಅವಾಗ ಮಕ್ಕಳನ್ನ ಏನ್ ಮಾಡೋದು? ಜೀತಕ್ಕೆ ಇಡೋದು. 1 ವರ್ಷ 2 ವರ್ಷ ಬರ್ಕೊಡಿ ಅದನ್ನ.
ಜಮೀನುದಾರರಿಂದ ಅಂತ ಬರ್ಕೊಳ್ಳಿ. ಜಮೀನುದಾರರಿಂದ ಪಡೆದ ಸಾಲವನ್ನು ಮರುಪಾವತಿಸಲಾಗದೆ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದರೆ ಅದನ್ನು ಏನಂತಾರಪ್ಪ? ಹೇಗ್ ಗೊತ್ತಾ? ತುಂಬಾ ಕಡಿಮೆ, ಅವ್ರು ಕೊಡುವಂತಹ ಹಣ ತುಂಬಾ ಕಡಿಮೆ ಇದ್ರು ಕೂಡ, ಉದಾಹರಣೆಗೆ ಒಬ್ಬ ರೈತ ಜಮೀನುದಾರರ ಬಳಿ ಸಾಲ ಮಾಡ್ಬಿಡ್ತಾನೆ. ಅವನು ಆ ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿಯನ್ನ ಜಮೀನುದಾರ ಹಾಕ್ತಾ ಹೋಗ್ತಾನೆ. ಪಾಪ ಸಣ್ಣ ರೈತ ಈ ವರ್ಷ ತುಂಬಾ ಮಳೆ ಆಗಿರೋದ್ರಿಂದ ಬೆಳೆ ಏನಾಗ್ಬೋದು, ಕೊಟ್ಬಿಡತ್ತೆ ಅಥವಾ ನಾಶ ಆಗ್ಬಿಟ್ಟಿರತ್ತೆ. ಅವನವಾಗ ಸಾಲ ಹೆಂಗ್ ತೀರ್ಸಕ್ಕಾಗುತ್ತೆ? ಅವಾಗ ಅವನ್ ಏನ್ ಮಾಡ್ತಾನೆ? ತಾನೇ ಹೋಗಿ ಜೀತಕ್ಕಿರ್ತಾನೆ ಅಥವಾ ಅವ್ನ ಮನೆಯಲ್ಲಿರುವಂತವರನ್ನ ಮಕ್ಕಳನ್ನ ಜೀತಕ್ಕಿರ್ತಾನೆ. ಅವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಮ್ಮ? ಆ ಸಾಲ ತೀರೋ ತನಕ ಸುಮ್ನೆ ಹೇಳ್ಕೊಂತಾನೆ ಹೋಗ್ತಾರೆ. ಸಾಲ ತೀರಿದ್ರು ಕೂಡ ಆ ಮಕ್ಕಳನ್ನ ಜೀತದಿಂದ ಹೊರಗಡೆಗೆ ಕಳಿಸ್ಕೊಡೋದಿಲ್ಲ. ಇನ್ನು ಕೆಲವು ಕಡೆಗೆ ನಿಕೃಷ್ಟವಾಗಿ ಹೆಂಗಿತ್ತು ಗೊತ್ತಾ ಪದ್ಧತಿ? ಅವ್ರನ್ನ ಚೈನ್ಗಳಿಂದ, ಸರಪಳಿಗಳಿಂದ ಅವರ ಕೈ ಕಾಲುಗಳನ್ನ ಕಟ್ಟಿ ಕಂಬು ಕಟ್ಟರಂತೆ. ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ಬಹಳ ಕಷ್ಟದ ಕೆಲಸಗಳನ್ನ, ಶ್ರಮದ ಕೆಲಸಗಳನ್ನ, ದೈಹಿಕವಾಗಿ ಶ್ರಮ ಇರುವಂತ ಕೆಲಸಗಳನ್ನ ಮಾಡಿಸ್ಬಿಡೋದು. ಆಮೇಲೆ ಅವ್ರನ್ನ ಕರ್ಕೊಂಬಂದು ಕಟ್ಟೋದು ಆ ಕಂಬಕ್ಕೆ. ಅವ ಅಲ್ಲೇ ಊಟ ಕೊಡೋದು ಅವ್ರಿಗೆ. ಅಲ್ಲೇ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಲ್ಲೇ ಅಂತ ಸ್ಥಳಗಳಲ್ಲಿ ಅವ್ರು ಊಟ ಮಾಡ್ಕೊಂಡು ಅಲ್ಲೇ ಮಲ್ಕೋಬೇಕಮ್ಮ. ಮತ್ತೆ ಬೆಳಕರ್ದಾಗ ಅವ್ರಿಗೆ ಚೈನ್ ತೆಗಿತಾರೆ, ಅವ್ರು ಹೋಗಿ ಕೆಲ್ಸಕ್ಕೆ ಹೋಗ್ಬೇಕು. ಅವ್ರು ಎಲ್ಲೂ ಹೋಗ್ಬಾರ್ದು ಅಂತ ಅಷ್ಟರ ಮಟ್ಟಿಗೆ ನಿಕೃಷ್ಟವಾಗಿತ್ತು ಈ ಪದ್ಧತಿ. ಅನಿಷ್ಟ ಪದ್ಧತಿ ಅಂದ್ರೆ ಇದೆ ನೋಡ್ರಿ. ಸಮಾಜದಲ್ಲಿ ಮನುಷ್ಯನನ್ನ ಅತ್ಯಂತ ಕೀಳಾಗಿ ಕಾಣುವಂಥದ್ದು. ಆದ್ರೆ ಭಾರತ ಸರ್ಕಾರ ಸ್ವತಂತ್ರ ಆದ್ಮೇಲೆ ಈ ಪದ್ಧತಿಯನ್ನ ಏನ್ ಮಾಡಿದೆ? ಈಗ ನಿಷೇಧ ಏರಿದೆ, ಕಾಯ್ದೆ ಜಾರಿಗೆ ತಂದಿದೆ. ಅದು ಎಷ್ಟರಲ್ಲಿ ಅಂದ್ರೆ 1976 ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಜಾರಿಗೆ ಬಂದಿದೆ. ನೆನಪಿರ್ಲಿ. ಎಷ್ಟರಲ್ಲಿ? 76 ಬಂದಿದೆ ಇದು, ನೆನಪಿಡಿ. ಈ ಕಾಯ್ದೆ ಅಡಿಯಲ್ಲಿ ಯಾರು ಒಬ್ಬ ವ್ಯಕ್ತಿಯನ್ನ ತನ್ನ ವೈಯಕ್ತಿಕ ಕೆಲಸಕ್ಕಾಗಿ ಜೀತಕ್ಕೆ ಇಟ್ಕೊಳಂಗಿಲ್ಲ ಅಂತ ಇದೆ. ಅರ್ಥ ಆಗ್ತಿದ್ಯಾ? ಜೀತಕ್ಕೆ ಇಡಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ. ಇದು ಕ್ಲಿಯರಾ? ನೆಕ್ಸ್ಟ್ ಬರ್ರಿ. ಇದು ಶಬ್ದ ಗೊತ್ತಾಗತ್ತೆ. ಬಾಲ ಕಾರ್ಮಿಕ ಎರಡೇ ಶಬ್ದ. ಆದ್ರೆ ನೀವು ಜಾಯಿನ್ ಮಾಡಿದ್ರೆ ಕರೆಕ್ಟ್ ಆಗಿ ಉತ್ತರ ಬಂದ್ಬಿಡು. ಎಷ್ಟು ಸಣ್ಣ ಮಕ್ಕಳನ್ನ? 18 ವರ್ಷದ ಒಳಗಿನ ಮಕ್ಕಳ 14 ವರ್ಷದ ಒಳಗಿನ ಮಕ್ಕಳು ದುಡಿಮೆಯಲ್ಲಿ ತೊಡಗಿದ್ರೆ, 14 ವರ್ಷದ ಒಳಗಿನ ಮಕ್ಕಳು ದುಡಿಮೆಯಲ್ಲಿ ತೊಡಗಿದ್ರೆ ಏನಂತಾರ ಅವ್ರನ್ನ? ಬಾಲಕಾರ್ಮಿಕ. 10 ವರ್ಷದಲ್ಲ ಅವ್ರನ್ನ ಏನಂತಾರಪ್ಪ? ಅವ್ರನ್ನ ಸಹಜವಾಗಿ ಎಲ್ಲೆಲ್ಲಿ ದುಡಿಮೆ ತೊಡಗಿಸ್ಬೋದು ಹೇಳಿ ನೋಡ. ಒಬ್ರೇಳಿ ನಿಂತ್ಕೊಂಡು ಒಬ್ರೇಳಿ ಹೇಳ್ರಿ. ಆಮೇಲೆ ಕರೆಕ್ಟ್ ಹೋಟ್ಲ ಬಾಳ ಬಳಸ್ತಾರೆ. ಕರೆಕ್ಟ್. ಮತ್ತೆ ಅವನಮ್ಮ ಬಟ್ಟೆ ಅಂಗಡಿ. ಕರೆಕ್ಟ್. ಆಮೇಲೆ ಬೇಕರಿಗಳಲ್ಲೂ ಬಳಸ್ತಾರೆ ಅವ್ರನ್ನ. ಅದ್ರ ಜೊತೆಗೆ ಇನ್ನೊಂದು
ಕೂಲಿ ಕೆಲಸ ಮಾಡಕ್ ಹೋಗ್ಬೇಕು. ಓನಪ್ಪ ಕೂಲಿಗೂ ಹೋಗ್ತಾರೆ. ಈಗ ಹೇಳ್ತೀನಿ ನೋಡ್ರಿ, ಅವ್ಳು ಹೇಳಿಲ್ಲ ಕೂಲಿ ಅಂತ. 90% ಗ್ರಾಮೀಣ ಭಾಗದ ಮಕ್ಕಳು ಕೂಲಿಗೆ ಹೋಗ್ತಾರೆ. ಇದು ಏನಾಗುತ್ತೆ, ಬಾಲ ಕಾರ್ಮಿಕತೆ ಆಗುತ್ತೆ. ಅದಕ್ಕೆ ಭಾರತ ಸರ್ಕಾರ ಇದನ್ನ ಹೋಗಲಾಡಿಸ್ಲಿಕ್ಕೆ ಕೂಲಿಯಿಂದ ಶಾಲೆಗೆ ಮಕ್ಕಳನ್ನ, ಕೂಲಿಯಿಂದ ಶಾಲೆಗೆ. ಒಬ್ಬ ವ್ಯಕ್ತಿ ಇಂಜಿನಿಯರು ತನ್ನ ಒಂದು ಕಟ್ಟಡಕ್ಕೆ ನೋಡೋದಕ್ಕೆ ಅಂತ ಬರ್ತಾನೆ. ಅಲ್ಲಿ 2 ಮಕ್ಕಳು ಕೆಲಸ ಮಾಡ್ತಿರ್ತಾರಲ್ಲ. ಇವ್ನು ಬಂದ್ಬಿಟ್ಟು ಆ ಮಕ್ಕಳನ್ನ ಕೇಳ್ತಾರೆ, ಯಾಕಪ್ಪ ಇವತ್ತು ಶಾಲೆಗೆ ಹೋಗಿಲ್ವಾ ನೀವು ಅಂತ. ಇಲ್ಲ ನಾನು ನಮ್ಮ ತಂದೆಯ ಜೊತೆಗೆ ಕೆಲ್ಸಕ್ಕೆ ಹೋಗಿದ್ದೀನಿ ಅಂತ ಹೇಳ್ತಾರ. ಆಗ ಅವನ ತಕ್ಷಣ ಇಂಜಿನಿಯರು ಅವ್ರ ತಂದೆ ಕರೆಸ್ಬಿಟ್ಟು ಹೇಳ್ತಾನೆ, ಆ ಮಕ್ಕಳು ಇನ್ನು ಯಾವ್ದು ಓದುವ, ನೀವ್ ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಅವ್ರನ್ನ ಹೇಳಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸುವಂತ ಕೆಲಸ ಮಾಡ್ತಾರೆ. ಇಲ್ಲಿ ಭಾರತ ಸರ್ಕಾರ ಕೂಡ ಅದಕ್ಕೆ ಒಂದು ಶಬ್ದ ಕೊಟ್ಟಿದೆ, ವ್ಯಾಖ್ಯೆನೆ ಕೊಟ್ಬಿಟ್ಟಿದೆ. ಕೂಲಿಯಿಂದ ಶಾಲೆಗೆ ಮಕ್ಕಳನ್ನ, ದುಡಿಮೆಯಲ್ಲಿರುವಂತಹ ಮಕ್ಕಳನ್ನ ಶಾಲೆಗೆ ಕರೆತಂದು ಫಸ್ಟ್ ಅವ್ರಿಗೆ ಏನ್ ಮಾಡ್ಬೇಕು, ನಾವು ವಿದ್ಯೆ ಕೊಡ್ಬೇಕು ಅಂತ ಆಯ್ತು. ಅದಕ್ಕೆ ಭಾರತ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಒಂದು ಹೇಳಿಕೆ ಕೊಟ್ಟಿದೆ, ವ್ಯಾಖ್ಯೆಯನ್ನ. 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಕಡ್ಡಾಯವಾಗಿ ಕೊಡಿ ಶಿಕ್ಷಣ. ಉಚಿತನೂ ಇರ್ಬೇಕು, ಕಡ್ಡಾಯವಾಗಿ ಇರ್ಬೇಕು ಅಂತ ಹೇಳಿ ಶಿಕ್ಷಣವನ್ನ ಈಗ ಅದು ಕೊಟ್ಟಿದೆ. ಅದರ ಅಡಿಯಲ್ಲಿ ನಾವು ಎಲ್ಲರೂ ಏನೋ ಶಿಕ್ಷಣವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಿದ್ದೀವಿ. ಯಾರಾದ್ರೂ ನಿಮಗೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಈ ಕಾನೂನು ಇದೆ 1986ರಲ್ಲಿ 1986ರಲ್ಲಿ ಒಂದು ಕಾಯ್ದೆ ಇದೆ. ಅದರ ಅಡಿಯಲ್ಲಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಹೇರಿದ್ದಾರೆ. ಬಾಲ ಕಾರ್ಮಿಕ ಪದ್ಧತಿ ರದ್ದತಿಯಾಗಿದೆ, ನಿಲ್ಸಿದ್ದಾರೆ. ನೆನ್ಪಿರ್ಲಿ, ಇವೆಲ್ಲ ಕಾಯ್ದೆಗಳಿದಾವೆ. ಅದರ ಅಡಿಯಲ್ಲಿ ಯಾರಾದ್ರೂ ಚಿಕ್ಕ ಮಕ್ಕಳನ್ನ ಕೆಲಸದಲ್ಲಿ ಇಟ್ಕೊಂಡಿದ್ರೆ ಅಲ್ಲಿಯ ಮಾಲೀಕರನ್ನ ಅರೆಸ್ಟ್ ಮಾಡಲಾಗ್ತದೆ. ಅವನಿಗೆ ಜೈಲು ವಾಸನೂ ಇದೆ, ದಂಡನೂ ಇದೆ. ನೀವ್ಯಾರು ಕೂಡ ಆ ರೀತಿ ಕೆಲಸಕ್ಕೆ ಹೋಗೋ ಹಾಗಿಲ್ಲ. ಗೊತ್ತಾಗ್ತಿದ್ಯಾ? ನೆನ್ಪಿರ್ಲಿ, ನಿಮ್ಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾರಾದ್ರೂ ಮಕ್ಕಳು ಕೆಲಸ ಮಾಡ್ತಿದ್ರೆ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ಬೇಕು. ಅವಾಗ ನೀವು ಓದಿದ್ದಕ್ಕೆ ಸಾರ್ಥಕ ಆಗ್ತದೆ. ನೆಕ್ಸ್ಟ್ ಇಲ್ಲೊಂದು ಬಿಟ್ಟಿದ್ದೀನಿ ನೋಡಿ, ಯಾವ್ದಿದು? ಉದ್ಯೋಗ ಅಂದ್ರೆ ಏನು? ಕೆಲಸ ಮಾಡೋದೆಲ್ಲ ಉದ್ಯೋಗ ಆಗ್ಬಿಡುತ್ತಾ? ಕೆಲಸ ಮಾಡೋದ್ರ ಮೂಲಕ ಏನ್ ಪಡ್ಕೋಬೇಕು ನಾವು? ಹಾ, ಬರ್ಕೊಳ್ಳಿ. ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿ ಹಣವನ್ನ ಗಳಿಸುವ ಚಟುವಟಿಕೆಗೆ ಏನಂತಾರೆ? ಏನಂತಾರೆ ಅದನ್ನ? ಉದ್ಯೋಗ. ಈಗ ಅದರಲ್ಲೇ ಒಂದು ಶಬ್ದ ಇದೆ, ನಿರುದ್ಯೋಗ. ಅದಕ್ಕೆ ವಿರುದ್ಧವಾದದ್ದು ಹೇಳಿ ಮತ್ತೆ ನೋಡ. ಯಾರಾದ್ರೂ ಒಬ್ರು ನಿರುದ್ಯೋಗ ಅಂದ್ರೆ ಏನಿರ್ಬೋದು? ಚಟುವಟಿಕೆ ಹಣವನ್ನು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗದೆ ಹಣವನ್ನು ಗಳಿಸದೆ ಯಾಕೆ? ಅಲ್ಲ, ನಮ್ಮವ್ರಿಗೇನು ಕೆಲಸ ಸಿಗದೇ ಹಾ, ಕೆಲಸ ಸಿಗದೇ ಇರುವ ಸ್ಥಿತಿ ಅಂತ ಹೇಳಿದೆ ನಿಮ್ಗೆ ಅವಾಗ್ಲೇ. ಬರ್ಕೊಳ್ಳಿ. ಕೆಲಸ ಮಾಡುವ ಅರ್ಹತೆ, ಸಾಮರ್ಥ್ಯ, ಕೌಶಲ್ಯ, ಬುದ್ಧಿಶಕ್ತಿ ಹಾಗೂ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿದ್ದರೂ ಕೂಡ
ಕೆಲಸ ಸಿಗದೇ ಇರುವ ಸ್ಥಿತಿಗೆ ಏನಂತಾರೆ? ನಿರುದ್ಯೋಗ. ಫಸ್ಟ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನಿರುದ್ಯೋಗ ಅಂದ್ರೆ ಏನ್ ಗೊತ್ತೇನೋ, ಅವರಿಗೆ ಶೈಕ್ಷಣಿಕ B.Ed ಮಾಡಿರ್ತಾರೆ, ನಮ್ಮ ತರನೇ ಅನ್ಕೊಳ್ಳಿ. ನಂದೇ ಎಕ್ಸಾಂಪಲ್ ಕೊಡ್ತೇನೆ. B.Ed ಮಾಡಿದ್ದಾರೆ, ವಯಸ್ಸು ಇದೆ, ಅರ್ಹತೆ, ಓದಿದ್ದಾರೆ, ಸಾಮರ್ಥ್ಯ ಇದೆ, ಬುದ್ಧಿಶಕ್ತಿ ಇದೆ. ಆದ್ರೆ B.Ed ಮಾಡಿರೋರು ಎಲ್ಲರೂ ಟೀಚರ್ ಆಗಿ ಕೆಲಸ ಮಾಡ್ತಿದಾರ? ಎಲ್ಲರಿಗೂ ಉದ್ಯೋಗ ಸಿಕ್ಕಿದ್ಯಾ? ಅದರ ಅರ್ಥ ಎಲ್ಲಾ ಸಾಮರ್ಥ್ಯ ಇದ್ದರೂ ಕೂಡ ಕೆಲಸ ಸಿಗದಿರುವ ಸ್ಥಿತಿಗೆ ಏನಂತಾರೆ? ಅರ್ಥ ಆಯ್ತಾ? ಅದನ್ನೆಲ್ಲ ತಿಳ್ಕೊಂಡೇ ಹೇಳ್ಬೇಕು ನೀವು. ಬರೀ ಕೆಲಸ ಸಿಗದಿದ್ರೆ ಅದು ನಿರುದ್ಯೋಗ ಅನ್ನೋದು ಬೇಡ. ಅದ್ರ ಜೊತೆ ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ಸಾಮರ್ಥ್ಯ ಇರುತ್ತೆ, ಆದ್ರೆ ಕೆಲಸ ಸಿಗೋಲ್ಲ. ಅದಕ್ಕೆ ಅವ್ರು ಏನಾಗಿ ಹೋಗಿರ್ತಾರೆ? ನಿರುದ್ಯೋಗಿ. ಓದ್ಲಿಲ್ಲದಕ್ಕಲ್ಲ, ಗೊತ್ತಾಯ್ತಾ? ಓದ್ಲಿಲ್ಲದ್ರೆ ನಿರುದ್ಯೋಗ ಅಲ್ಲ. ಅದು ಓದ್ಲಿಲ್ಲದ್ರೆ ಏನಂತಾರೆ? ಅದಕ್ಕೊಂದು ಶಬ್ದ ಇದೆ. ಓದಿರೋಣ ಅನಕ್ಷರ. ಹಾ, ಏನಂತಾರೆ? ಅನಕ್ಷರ. ಓದಿರೋಣ ವಿದ್ಯಾವಂತ. ಸಾಧಕರು. ಸಾಕ್ಷರಸ್ಥರು. ಸಾಕ್ಷರಸ್ಥರು ಓದು ಬರಹ ಬಲ್ಲವರು ಅಂತ ಮಕ್ಕಳಲ್ಲಿ ಅಂದ್ರೆ ಬಾಯ್ ಬಿಡ್ತಾರೆ. ಸಾಕ್ಷರಸ್ಥರು ಓದಿರೋದು. ಅನಕ್ಷರಸ್ಥರು ಅದಕ್ಕೆ ವಿರುದ್ಧ ಪದ. ಅದನ್ನ ನೆನ್ಪಿಟ್ಕೊಳ್ಳಿ, ಆಯ್ತೇನಾ? ಈಗ ಕೊನೆಯ ಅಂಶ ಏನ್ರ? ಯಾವ್ದು ವಿಧಗಳಿದಾವ? ನಿರುದ್ಯೋಗ. ಯಾವ್ದು? ನಿರುದ್ಯೋಗದ ವಿಧಗಳು. ಇಲ್ಲೊಂದು ಚಾರ್ಟ್ ಬರೀತೀನಿ, ಗ್ರಾಮೀಣ. ನನ್ನ ಜೊತೆಗೆ ಬರ್ಕೊಳ್ಳಿ, ಆಮೇಲೆ ವಿವರಿಸ್ತೀನಿ. ಒಂದನೇದು ಗ್ರಾಮೀಣ ನಿರುದ್ಯೋಗ. ಇದು ನಗರ ನಗರ ನಿರುದ್ಯೋಗ. ಮತ್ತೆ ಇದರಲ್ಲಿ ಎರಡು ವಿಧ ಇದೆ. ಮರೆಮಾಚಿದ ನಿರುದ್ಯೋಗ. ಇದು ಋತುಮಾನದ ನಿರುದ್ಯೋಗ. ನಗರಕ್ಕೆ ಬರೋ ಕೈಗಾರಿಕಾ ನಿರುದ್ಯೋಗ. ವಿದ್ಯಾವಂತ ನಿರುದ್ಯೋಗ. ಕೈಗಾರಿಕಾ ನಿರುದ್ಯೋಗ, ವಿದ್ಯಾವಂತ ನಿರುದ್ಯೋಗ. ಅದಕ್ಕಿಂತ ಮುಂಚೆ ಇನ್ನೊಂದು ನಿರುದ್ಯೋಗವನ್ನ ಕೊಟ್ಟಿದ್ದಾನೆ. ಯುವ ನಿರುದ್ಯೋಗ ಅಂತಮ್ಮ. ಏನಂತಾರದನ್ನ? ಯುವ ನಿರುದ್ಯೋಗ ಅಂತ ಕರೀತಾರೆ. ಅಂದ್ರೆ ಹೆಂಗ್ ಗೊತ್ತೇನೋ? ಬರ್ಕೊಳ್ರಿ. 15 ವರ್ಷದಿಂದ 30 ವರ್ಷದ ಒಳಗಿನವರು ಅಂತ ಬರ್ಕೊಳ್ಳಿ. 30 ವರ್ಷದ ಒಳಗಿನವರು ನಿರುದ್ಯೋಗಿಗಳಾಗಿದ್ರೆ ಅವರನ್ನ ಏನಂತ ಕರೀತಾರೆ? ಅಷ್ಟೇ, ಯುವ ನಿರುದ್ಯೋಗ. ಎಷ್ಟು ವಯಸ್ಸಿನಿಂದ ಎಷ್ಟು ವಯಸ್ಸು ಅವರು? 14 ಕಾಲ ಬಾಲ ಕಾರ್ಮಿಕರಾಗ್ಬಿಡ್ತಾರೆ. 15ರಿಂದ 30 ವರ್ಷ. ಯಾಕೆ ಗೊತ್ತಾ? ಇಲ್ಲೊಂದು ಶಬ್ದ ಬಳಸಿದಾರಮ್ಮ ಅದ್ರೊಳಗೆ. ಮತ್ತೆ ಬಿಳಿ ವಸ್ತ್ರ ನಿರುದ್ಯೋಗಿಗಳು ಅಂತ ಬರ್ತಾರೆ. ಯಾಕೆ ಇವರು ಅಂದ್ರೆ, ಇವರು ದೈಹಿಕ ಶ್ರಮವಿಲ್ಲದೆ ಕೆಲಸ ಮಾಡಕ್ ಇಷ್ಟಪಡ್ತಾರೆ. ಏನಂತಾರೆ? ದೈಹಿಕ ಶ್ರಮವಿಲ್ಲದ ಉದ್ಯೋಗವನ್ನ ಇವ್ರು ಇಷ್ಟಪಡ್ತಾರೆ. ಕೆಲಸ
ಅವರು ಯುವ ನಿರುದ್ಯೋಗಿಗಳಾಗ್ತಾರೆ. ದೈಹಿಕವಾಗಿ ಶ್ರಮ ಪಡೋದನ್ನ ಅವ್ರು ಇಷ್ಟನೇ ಪಡೋಲ್ಲ, ಹಾಗಾಗಿ ಅವರು ಯುವ ನಿರುದ್ಯೋಗಿಗಳು. ಇಲ್ಲಿ ಬರ್ರಿ, ಗ್ರಾಮೀಣ ಭಾಗದಲ್ಲಿ 2 ರೀತಿಯ ನಿರುದ್ಯೋಗಗಳಿದಾವೆ ಅಲ್ವಾ? ಒಂದನೇದು ಏನಂತಾರೆ, ಮರೆಮಾಚಿದ ನಗರ ಪ್ರದೇಶಗಳಲ್ಲಿ ಈಗ ನೋಡ್ಕೊಳ್ಳಿ. ಗ್ರಾಮೀಣ ಭಾಗದಲ್ಲಿ ಮರೆಮಾಚಿದ ನಿರುದ್ಯೋಗ ಅಂದ್ರೆ ಇಲ್ಲಿ ಒಂದು ಹೊಲದಲ್ಲಿ 6 ಜನ ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳಿ. 6 ಜನ ಕೆಲಸ ಮಾಡಿದ್ರೆ ಒಂದು ಹೊಲದಲ್ಲಿ ವರ್ಷಕ್ಕೆ ಒಂದು 40 ಚೀಲ ಬೆಳೀತಾರೆ. 6 ಜನ ಎಷ್ಟು ಬೆಳೀತಾರೆ? 40 ಚೀಲ ಬೆಳೀತಿದ್ದಾರೆ ಒಂದು ಯಾವ್ದೋ ಬೆಳೆ ಅಂತ ಅನ್ಕೊಳ್ಳೋಣ. ಆದ್ರೆ ಅವರ ಜೊತೆಗೆ ಇನ್ನೂ 2 ಸೇರ್ಕೊಂಡ್ರೆ 6 ಜನ ಮಾಡ್ಬೇಕಾಗಿರೋದಕ್ಕೆ 8 ಜನ ಆಗ್ತಾರೆ. ಅಲ್ಲಿಗೆ ಎಷ್ಟು ಜನ ಎಕ್ಸ್ಟ್ರಾ ಆಗ್ತಾರೆ? ಇಲ್ಲಿ 2 ಎಕ್ಸ್ಟ್ರಾ ಆಗ್ತಾರೆ ಅಲ್ವಾ? 6 ಜನ ಮಾಡ್ಬೇಕಾಗಿರೋ ಕೆಲಸನ 8 ಜನ ಮಾಡ್ತಾರೆ. ಆಗ 2 ಕೆಲಸ ಮಾಡದೇ ಇದ್ರು ಎಷ್ಟು ಚೀಲ ಬೆಳಿಬೋದು? ಇದನ್ನ ಮರೆಮಾಚಿದ ನಿರುದ್ಯೋಗ ಅಂತ ಕರೀತಾರೆ. ವೇಸ್ಟ್ ಅವ್ರು ಮಾಡೋ ಕೆಲಸ ಏನಾಗುತ್ತೆ ಅಲ್ಲಿ? ಶ್ರಮ. ಅದು ಆ ಶ್ರಮದ ಅವಶ್ಯಕತೆ ಇಲ್ಲದೆ ಇದ್ರು ಚೀಲ ಬೆಳಿತಾರೆ 6 ಜನನೇ. ಆದ್ರೆ ಇವ್ರನ್ನ ಸುಮ್ಮನೆ ಅಡಿಷನಲ್ ಆಗಿ 2 ಸೇರಿಸ್ಕೊಂಡು ಕೆಲಸ ಮಾಡ್ತಾರೆ. ಅವರಿಬ್ಬರನ್ನ ಏನಂತ ಕರೀತಾರೆ? ನಿರುದ್ಯೋಗಿಗಳು. ಅವ್ರು ಏನಾಗೋಗ್ಬಿಡ್ತಾರೆ ಅವಾಗ? ಮರೆಮಾಚಿದ ನಿರುದ್ಯೋಗಿಗಳು. ಉದ್ಯೋಗ ಮಾಡ್ತಾರೆ, ಆದ್ರೆ ಉದ್ಯೋಗದ ಅವಶ್ಯಕತೆನೇ ಇರಲ್ಲ, ಆದ್ರೂ ಸುಮ್ಮ ಮಾಡ್ತಾರೆ. ಅದಕ್ಕೆ ಅದನ್ನ ಏನಂತ ಕರೀತಾರೆ? ಅರ್ಥ ಆಯ್ತಾ? ಎರಡನೇದು ಇದು ಸಹಜವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೈತರ ಕೆಲಸ ಮಾಡ್ತಾರಲ್ಲ ಭೂಮಿಯಲ್ಲಿ, ಅವ್ರಿಗೆ ಸಂಬಂಧ ಇರುತ್ತೆ. ಯಾಕೆ ಗೊತ್ತಾ? ಒಂದ್ ಬೆಳೆ ಬೆಳೆದಿದ್ದಾನೆ ಅಂದ್ರೆ ತಕ್ಷಣನೇ ಇನ್ನೊಂದು ಬೆಳೆ ಬೆಳೆಯಕ್ಕಾಗತ್ತಾ? ಯಾಕೆ? ಹೂನಪ್ಪ, ಈ ಬೆಳೆ ಬಂದ್ಬಿಟ್ಟಿದೆ ಕಟಾಯಿಸ್ತಾರೆ. ಅಲ್ಲಿ ಮತ್ತೇನಾಗುತ್ತೆ? ಮತ್ತೇನ್ ಸಿಗುತ್ತೆ? ಸಮಯ ಆಗುತ್ತೆ ಅಲ್ವಾ? ಮತ್ತೆ ಸಮಯ ಆಗ್ಬಿಡತ್ತೆ. ಅದಕ್ಕೆ ವರ್ಷವಿಡೀ ಅವ್ನು ಕೆಲಸ ಮಾಡಕ್ಕಾಗಲ್ಲ ರೈತ. ಕೆಲವು ಸಮಯ ಮಾಡ್ತೇನೆ, ಕೆಲವು ಸಮಯ ಮಾಡಲ್ಲ. ಅದಕ್ಕೆ ಅದನ್ನ ಎಂತ ನಿರುದ್ಯೋಗ? ಅರ್ಥ ಆಯ್ತಾ? ನೆಕ್ಸ್ಟ್ ಬರ್ರಿ, ನೋಡ್ಕೊಳ್ಳಿ. ಏನಿದೆ ಚಿತ್ರ? ಕೈಗಾರಿಕೆಗಳು ಮ್ಯಾಮ್. ಒಂದು ಕೈಗಾರಿಕೆಯ ಚಿತ್ರ. ಈ ಕೈಗಾರಿಕೆಗಳಲ್ಲಿ ಯಂತ್ರಗಳನ್ನ, ಮನುಷ್ಯನ ಬದಲಿಗೆ ಯಂತ್ರಗಳನ್ನ ಬಳಸಿ ಏನ್ ಮಾಡ್ಬಿಡ್ತಾರೆ? ಉತ್ಪಾದನೆ ಮಾಡ್ತಾರೆ. ಆಗ ಮನುಷ್ಯನ ಶ್ರಮದ ಶಕ್ತಿ ಏನಾಗುತ್ತೆ? ಹಾಗಾಗಿ ಇದನ್ನ ಏನಂತ ಕರೀತಾರೆ? ನಿರುದ್ಯೋಗಿ ಆಗ್ಬಿಡ್ತಾರೆ ಜನ. ಒಬ್ಬ 10 ಜನ ಮಾಡುವ ಕೆಲಸವನ್ನ ಒಂದು ಮಷಿನ್ ಮಾಡಿ ನಡೆಯುತ್ತೆ. 100 ಜನ ಮಾಡೋದನ್ನ ಒಂದು ಮಷಿನ್ ಮಾಡ್ಬಿಡತ್ತೆ. ಅವಾಗ ಒಬ್ಬ ವ್ಯಕ್ತಿ ಸಾಕು ಅದನ್ನ ಮಿಷಿನ್ ಹ್ಯಾಂಡಲ್ ಮಾಡಕ್ಕೆ, ಅಥವಾ 2 ಸಾಕು. ಇನ್ನು 98 ಜನ ಏನಾಗ್ಬಿಡ್ತಾರೆ? ಅದಕ್ಕೆ ಅದನ್ನ ಎಂತ ನಿರುದ್ಯೋಗ? ಇದನ್ನ ನೀವೇ ಹೇಳ್ಬೋದು ನೋಡ್ರ, ಒಬ್ರು ಹೇಳಿ ಯಾರಾದ್ರು. ವಿದ್ಯಾವಂತ ನಿರುದ್ಯೋಗಿಗಳು ಅಷ್ಟೇ, ಓದಿರ್ತಾರೆ, ಅದಕ್ಕೆ ಅವ್ರನ್ನ ಏನಂತಾರೆ? ಈಗ ಪ್ರಶ್ನೆ ಕೇಳ್ತೀನಿ, ಎಲ್ಲ ಮುಚ್ಚಿಡಿ, ಬರ್ಕೊಂಡಿರೋದೆಲ್ಲ ಮುಚ್ಚಿಡಿ. ಶ್ರಮ ಅಂದ್ರೆ ಏನು? ಶ್ರಮ ಅಂತ ಕರೀತಾರೆ. ಇಲ್ಲಿ ಶ್ರಮದಲ್ಲಿ
ಒಬ್ಬೊಬ್ಬರನ್ನ ಹೇಳಿ. ಅನಾನುಕೂಲಗಳನ್ನ ಹೇಳಿದೆ ಮೊದಲಿಗೆ ನಿಮಗೆ. ಹಾ ಅಲ್ಲ, ಶ್ರಮ ವಿಭಜನೆಯ ಅನಾನುಕೂಲಗಳು. ನಮ್ ಕೆಲಸದ ಈ ಹಾ ಅಕಾನತೆ, ಆಮೇಲೆ ಅವಲಂಬನೆ, ಆಮೇಲೆ ಜವಾಬ್ದಾರಿ, ಆಮೇಲೆ ವರ್ಗ ಕಲಹ, ಇನ್ನೊಂದು ನಿರುದ್ಯೋಗ. ಅವನ್ನ ಶ್ರಮ ವಿಭಜನೆಯ ಅನಾನುಕೂಲಗಳು ಅಂತ ಆಯ್ತಪ್ಪ. ಇಲ್ಲಿ ಲಿಂಗ ಅಸಮಾನತೆ ಅಂದ್ರೆ ಏನು? ಲಿಂಗ ಅಸಮಾನತೆ ಅಂದ್ರೆ ಪುರುಷರು ಮತ್ತು ಮಹಿಳೆಯರು ಎಂದು ಭೇದ ಭಾವ ಮಾಡೋದನ್ನ ಏನಂತಾರೆ? ಲಿಂಗ ಅಸಮಾನತೆ. ಉತ್ಪಾದಕ ಶ್ರಮ ಅಂದ್ರೆ ಉತ್ಪಾದಕ. ಪುನರುತ್ಪಾದನಾ ಶ್ರಮ ಅಂದ್ರೆ ಏನು? ಪುನರುತ್ಪಾದಕ ಶ್ರಮ ಅಂದ್ರೆ ಏನು? ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ನಮಗೋಸ್ಕರ ನೀನ್ ಹೇಳಿಗ ನೆನ್ಪಾಗುತ್ತೆ ನೋಡಿ, ಹೇಳ. ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹಾ ಜನ್ಮ ನೀಡೋದು, ನೋಡ್ಕೊಳ್ಳೋದು, ಎಲ್ಲವೂ ಏನಾಗುತ್ತೆ? ನಿರುದ್ಯೋಗ ಅಂದ್ರೆ ಏನ್ ಬೇಗ? ನಿರುದ್ಯೋಗ ಅಂದ್ರೆ ಏನು? ನಿರುದ್ಯೋಗದ ವಿಧಗಳಾವು? ಹಾ ಗ್ರಾಮೀಣ ಭಾಗದ ನಿರುದ್ಯೋಗದ ವಿಧಗಳಾವು? ನಗರ ಪ್ರದೇಶದ ಹೇಳ ಪ್ರಾರ್ಥನಾ. ಕೈಗಾರಿಕಾ ವಿದ್ಯಾವಂತ. ಹಾ ವಿದ್ಯಾವಂತ. ಶ್ರಮ ವಿಭಜನೆಯ ಅನಾನುಕೂಲಗಳಾವುವು? ಪುನರುತ್ಪಾದಕ ಶ್ರಮ ಎಂದರೇನು? ಉತ್ಪಾದಕ ಶ್ರಮ ಎಂದರೇನು? ಉದ್ಯೋಗ ಎಂದರೇನು? ನಿರುದ್ಯೋಗ ಎಂದರೇನು? ಉದ್ಯೋಗದ ವಿಧಗಳಾವುವು? ವಿಧಗಳಾವು? ಉದ್ಯೋಗದ ವಿಧಗಳಾವು. ಮರೆಮಾಚಿದ ನಿರುದ್ಯೋಗ ಎಂದರೇನು? ಮರೆಮಾಚಿದ ನಿರುದ್ಯೋಗ ಎಂದರೇನು?